ರಾಜ್ಯ ರಾಜಕೀಯದಲ್ಲಿ ಮೂಡ ಹಗರಣ ವಿಚಾರ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಬ್ಬರು ನಾಯಕರ ರಹಸ್ಯ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಅತ್ತ ಮೂಡ ಹಗರಣ, ಇತ್ತ SC/ST ಸಮ್ಮೇಳನ. ಬೆಂಗಳೂರಲ್ಲಿ ಇಬ್ಬರು ಮಾಸ್ ಲೀಡರ್ ರಹಸ್ಯ ಸಭೆಯನ್ನು ನಡೆಸಿದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್ನ ಅಸಲಿ ಸೀಕ್ರೆಟ್ ಏನು? ರಾಜಕೀಯ ವಿದ್ಯಮಾನಗಳ ಬಗ್ಗೆ ಬಿಸಿ ಬಿಸಿ ಟಾಕ್ ಆಗ್ತಾ ಇದೆ. ರಹಸ್ಯ ಸಮಾಲೋಚನೆ ನಡೆಸುತ್ತಿರುವಂತಹ ಆ ಸಚಿವರು ಯಾರು ಗೊತ್ತಾ? 1 ಗಂಟೆಗೂ ಹೆಚ್ಚು ಸಮಯದಿಂದ ಚರ್ಚೆ ನಡೆಸ್ತಾ ಇರುವಂತಹ ಸಚಿವರು ಯಾರು ಗೊತ್ತಾ? SC/ST ಸಮ್ಮೇಳನ. ನೋಡಿ, ಒಂದು ಕಡೆ ಮೂಡ ಹಗರಣ, CM ಸಿದ್ದರಾಮಯ್ಯ ಅವರು ಸ್ಥಾನವನ್ನ ಕಳೆದುಕೊಳ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಚರ್ಚೆಗಳಾಗ್ತಾ ಇದೆ. ಇದರ ನಡುವೆ ಕ್ಲೋಸ್ ಡೋರ್ ಮೀಟಿಂಗ್ ಆಗ್ತಾ ಇದೆ ಇಬ್ಬರು ಮಾಸ್ ಲೀಡರ್ಗಳ ನಡುವೆ. ಅದು ಕ್ಲೋಸ್ಡ್ ಡೋರ್ನಲ್ಲಿ ರಹಸ್ಯ ಸಭೆ ನಡೀತಾ ಇದೆ. ಹಾಗಾದ್ರೆ ರಹಸ್ಯ ಸಮಾಲೋಚನೆ ನಡೆಸ್ತಾ ಇರುವಂತ ಆ ಇಬ್ಬರು ಮಾಸ್ ಲೀಡರ್ ಯಾರು ಗೊತ್ತಾ? ಒಂದು ಸತೀಶ್ ಜಾರಕಿಹೊಳಿ, ಮತ್ತೊಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ದಲಿತ ಮುಖಂಡರು, SC ಮುಖಂಡ ಹಾಗೂ ST ಮುಖಂಡ. ಇವರಿಬ್ಬರು ಕೂಡ ಇವತ್ತು ಭೇಟಿಯಾಗಿ 1 ಗಂಟೆಗೂ ಹೆಚ್ಚು ಕಾಲ ರಹಸ್ಯ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಏನಾಗ್ತಾ ಇರಬಹುದು ಚರ್ಚೆ? ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಿರಬಹುದು. ಮತ್ತೊಂದು ಕಡೆ ಇತ್ತೀಚಿನ ದಿನಗಳಲ್ಲಿ ದಲಿತ CM ಕೂಗು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಓಕೆ, ಇದ್ಯಾವುದು ಬೇಡ, ಸಿದ್ದರಾಮಯ್ಯ ಅವರು ಅವರ ಸ್ಥಾನದಲ್ಲಿ ಇರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಹೈಕಮಾಂಡ್ ಅಭಯ ಕೊಟ್ಟಿದೆ, ಏನೇ ಆದರೂ ಕೂಡ ನೀವೇ ಇರ್ತೀರಾ, ಧೈರ್ಯವಾಗಿರಿ ಅಂತೇಳಿ. ಆದರೆ ಪ್ಲಾನ್ B ಅಂತೂ ರೆಡಿ ಇರಲೇಬೇಕಲ್ಲ. 1 ಗಂಟೆಗೂ ಹೆಚ್ಚು ಸಮಯದಿಂದ ಚರ್ಚೆ ನಡೆಸ್ತಾ ಇದ್ದಾರೆ. ರಹಸ್ಯ ಸಮಾಲೋಚನೆ ನಡೀತಾ ಇದೆ. ರಾಜಕೀಯ ವಿದ್ಯಮಾನಗಳ ಬಗ್ಗೆ ಬಿಸಿ ಬಿಸಿ ಟಾಕ್ ಕೂಡ ಆಗ್ತಾ ಇದೆ. ಇದು ರಾಜ್ಯ ರಾಜಕಾರಣದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಾಗ್ತಾ ಇರ್ಬೋದು ಸಮಾಲೋಚನೆ? ನಾಗೇಂದ್ರ ಬಾಬು, ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ತಿರುವುಗಳು ಪಡೆದುಕೊಂಡು ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ರಾಜ್ಯ ಸರ್ಕಾರದಲ್ಲಿ ಅಧಿಕಾರ ಬದಲಾವಣೆಯ ಒಂದಷ್ಟು ಸುಳಿವುಗಳು ಇದ್ದಾವೆ. ಮೂಡ ಕೇಸ್ ದಿನದಿಂದ ದಿನಕ್ಕೆ ಗಂಭೀರ ಆಗ್ತಾ ಇದೆ. ನಾಳೆ ಪ್ರಕರಣ ಕೂಡ ಕೋರ್ಟ್ನಲ್ಲಿ ಬರ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಕೂಡ ಸಾಕಷ್ಟು ರಾಜ್ಯ ರಾಜಕೀಯದ ಮೇಲೆ ಫೋಕಸ್ ಮಾಡಿ ಕೂತ್ಕೊಂಡಿದೆ. ಮುಂದಿನ ಪ್ಲಾನ್ B ಅನ್ನು ಕೂಡ ರೆಡಿ ಮಾಡಿಕೊಂಡಿದೆ. ರಾಹುಲ್ ಗಾಂಧಿ ಅವರ ಜೊತೆ 20 ನಿಮಿಷಕ್ಕೂ ಹೆಚ್ಚು ಕಾಲ ಪರಮೇಶ್ವರ್ ಅವರು ಒಂದು ಚರ್ಚೆಯನ್ನು ಮಾಡಿ ಬಂದಿದ್ದರು. ಆ ಬಳಿಕ ಸಾಕಷ್ಟು ಕುತೂಹಲ ಕೂಡ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗಿದೆ, ಯಾವ ವಿದ್ಯಮಾನಗಳ ರೀತಿಯಲ್ಲಿ ಚರ್ಚೆ ಆಗಿದೆ ಅಂತ, ಅಂದರೆ ಪ್ಲಾನ್ B ಯಾವ ರೀತಿಯಾಗಿದೆ ಅನ್ನುವಂಥದ್ದು, ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ CM ಸ್ಥಾನದ ಮೇಲೆ ಕಣ್ಣನ್ನು ಇಟ್ಕೊಂಡು ಕೂತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಒನ್ ಆಫ್ ದ ಆಕಾಂಕ್ಷಿ ಮತ್ತು ಪರಮೇಶ್ವರ್ ಅವರು ಕೂಡ ಆಕಾಂಕ್ಷಿ ಇದ್ದಾರೆ. ಇಬ್ಬರು ಕೂಡ ದಲಿತ ಸಮುದಾಯಕ್ಕೆ ಸೇರಿದವರು. ಆದ್ದರಿಂದ ಈ ನಾಯಕರು ಒಂದು ಊಟದ ನೆಪದಲ್ಲಿ ಈಗ ಮನೆಯಲ್ಲಿ ಸೇರಿರುವುದೇ ಬಹಳ ಕುತೂಹಲ ಆಗಿರ್ತಕ್ಕಂಥದ್ದು. ಯಾಕಂದರೆ ಒಂದು ರೀತಿಯಲ್ಲಿ ಇಬ್ಬರು ಕೂಡ ಒಂದೇ ಬಣ್ಣದಲ್ಲಿ ಗುರುತಿಸಿಕೊಂಡಿರೋರು CM ಬಣ್ಣದಲ್ಲಿ. CM ಸಿದ್ದರಾಮಯ್ಯ ಅವರು ಒಂದು ವೇಳೆ ಅಧಿಕಾರ ತ್ಯಾಗ ಮಾಡುವಂಥ ಸಂದರ್ಭ ಬಂದರೆ ಯಾರಿಗೆ ಸೂಚಿಸ್ತಾರೆ ಅನ್ನುವಂಥ ಬಹಳ ಕುತೂಹಲ ಇದೆ. ಮತ್ತು ಇದೇ ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ನಡೀತಾ ಇದೆ. ಆದ್ದರಿಂದ ಒಂದಷ್ಟು ಹೊಂದಾಣಿಕೆ ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ದಲಿತ ನಾಯಕರಲ್ಲಿದೆ. ಮತ್ತು ದಲಿತ ನಾಯಕ CM ಒತ್ತಾಸೆ ಕೂಡ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಿನ ಬೆಳವಣಿಗೆಗಳ ಪೂರಕವಾಗಿ ಈ ಉಭಯ ನಾಯಕರು ಚರ್ಚೆ ನಡೆಸ್ತಾ ಇರ್ತಕ್ಕಂಥದ್ದು. ಕಳೆದ ಅರ್ಧ ಗಂಟೆಗೂ ಹೆಚ್ಚು ಸಮಯದಿಂದ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಇಬ್ಬರೇ ಕೂತ್ಕೊಂಡು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಆದ್ದರಿಂದ ಇನ್ನಷ್ಟೇ ಮಾಹಿತಿಗಳು ಗೊತ್ತಾಗಬೇಕಾಗಿದೆ. ಮುಂದಿನ ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಯಾವ ರೀತಿಯಾಗಿ ಚರ್ಚೆ ಆಗಿದೆ, ಅಧಿಕಾರ ಹಂಚಿಕೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹಂಚ್ಕೋಬೇಕು ಅನ್ನುವಂಥದ್ದು, ಮತ್ತು ಮುಂದಿನ ಪ್ಲಾನ್ B ಏನಿದೆ ಆ ರೀತಿಯನ್ನು ಅದನ್ನು ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅನ್ನುವಂಥದ್ದನ್ನು ಕೂಡ ಗಂಭೀರವಾಗಿ ಚಿಂತನೆ ನಡೆಸ್ತಾ ಇದ್ದಾರೆ, ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಇದ್ದಾವೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ರಾಜಕೀಯದಲ್ಲಿ ಮೂಡ ಹಗರಣ ವಿಚಾರ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಬ್ಬರು ನಾಯಕರ ರಹಸ್ಯ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಅತ್ತ ಮೂಡ ಹಗರಣ, ಇತ್ತ SC/ST ಸಮ್ಮೇಳನ. ಬೆಂಗಳೂರಲ್ಲಿ ಇಬ್ಬರು ಮಾಸ್ ಲೀಡರ್ ರಹಸ್ಯ ಸಭೆಯನ್ನು ನಡೆಸಿದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್ನ ಅಸಲಿ ಸೀಕ್ರೆಟ್ ಏನು? ರಾಜಕೀಯ ವಿದ್ಯಮಾನಗಳ ಬಗ್ಗೆ ಬಿಸಿ ಬಿಸಿ ಟಾಕ್ ಆಗ್ತಾ ಇದೆ.
ರಹಸ್ಯ ಸಮಾಲೋಚನೆ ನಡೆಸುತ್ತಿರುವಂಥ ಆ ಸಚಿವರು ಯಾರು ಗೊತ್ತಾ? 1 ಗಂಟೆಗೂ ಹೆಚ್ಚು ಸಮಯದಿಂದ ಚರ್ಚೆ ನಡೆಸ್ತಾ ಇರುವಂಥ ಆ ಸಚಿವರು ಯಾರು ಗೊತ್ತಾ? SC/ST ಸಮ್ಮಿಲನ. ನೋಡಿ, ಒಂದು ಕಡೆ ಮೂಡ ಹಗರಣ, CM ಸಿದ್ದರಾಮಯ್ಯ ಅವರು ಸ್ಥಾನವನ್ನ ಕಳೆದುಕೊಳ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಚರ್ಚೆಗಳಾಗ್ತಾ ಇದೆ. ಇದರ ನಡುವೆ ಕ್ಲೋಸ್ ಡೋರ್ ಮೀಟಿಂಗ್ ಆಗ್ತಾ ಇದೆ ಇಬ್ಬರು ಮಾಸ್ ಲೀಡರ್ಗಳ ನಡುವೆ. ಅದು ಕ್ಲೋಸ್ ಡೋರ್ನಲ್ಲಿ ರಹಸ್ಯ ಸಭೆ ನಡೀತಾ ಇದೆ. ಹಾಗಾದ್ರೆ ರಹಸ್ಯ ಸಮಾಲೋಚನೆ ನಡೆಸ್ತಾ ಇರುವಂತ ಆ ಇಬ್ಬರು ಮಾಸ್ ಲೀಡರ್ ಯಾರು ಗೊತ್ತಾ? ಒಂದು ಸತೀಶ್ ಜಾರಕಿಹೊಳಿ, ಮತ್ತೊಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ದಲಿತ ಮುಖಂಡರು, SC ಮುಖಂಡ ಹಾಗೂ ST ಮುಖಂಡ. ಇವರಿಬ್ಬರು ಕೂಡ ಇವತ್ತು ಭೇಟಿಯಾಗಿ 1 ಗಂಟೆಗೂ ಹೆಚ್ಚು ಕಾಲ ರಹಸ್ಯ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಏನಾಗ್ತಾ ಇರಬಹುದು ಚರ್ಚೆ? ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಿರಬಹುದು. ಮತ್ತೊಂದು ಕಡೆ ಇತ್ತೀಚಿನ ದಿನಗಳಲ್ಲಿ ದಲಿತ CM ಕೂಗು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಓಕೆ, ಇದ್ಯಾವುದು ಬೇಡ, ಸಿದ್ದರಾಮಯ್ಯ ಅವರು ಅವರ ಸ್ಥಾನದಲ್ಲಿ ಇರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಹೈಕಮಾಂಡ್ ಅಭಯ ಕೊಟ್ಟಿದೆ, ಏನೇ ಆದರೂ ಕೂಡ ನೀವೇ ಇರ್ತೀರಾ, ಧೈರ್ಯವಾಗಿರಿ ಅಂತೇಳಿ. ಆದರೆ ಪ್ಲಾನ್ ಬಿ ಅಂತೂ ರೆಡಿ ಇರಲೇಬೇಕಲ್ಲ. 1 ಗಂಟೆಗೂ ಹೆಚ್ಚು ಸಮಯದಿಂದ ಚರ್ಚೆ ನಡೆಸ್ತಾ ಇದ್ದಾರೆ, ರಹಸ್ಯ ಸಮಾಲೋಚನೆ ನಡೀತಾ ಇದೆ, ರಾಜಕೀಯ ವಿದ್ಯಮಾನಗಳ ಬಗ್ಗೆ ಬಿಸಿ ಬಿಸಿ ಟಾಕ್ ಕೂಡ ಆಗ್ತಾ ಇದೆ. ಇದು ರಾಜ್ಯ ರಾಜಕಾರಣದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಾಗ್ತಾ ಇರ್ಬೋದು ಸಮಾಲೋಚನೆ? ನಾಗೇಂದ್ರ ಬಾಬು, ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ತಿರುವುಗಳು ಪಡೆದುಕೊಂಡು ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ರಾಜ್ಯ ಸರ್ಕಾರದಲ್ಲಿ ಅಧಿಕಾರ ಬದಲಾವಣೆಯ ಒಂದಷ್ಟು ಸುಳಿವುಗಳು ಇದ್ದಾವೆ. ಮೂಡಾ ಕೇಸ್ ದಿನದಿಂದ ದಿನಕ್ಕೆ ಗಂಭೀರ ಆಗ್ತಾ ಇದೆ. ನಾಳೆ ಪ್ರಕರಣ ಕೂಡ ಕೋರ್ಟ್ನಲ್ಲಿ ಬರ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಕೂಡ ಸಾಕಷ್ಟು ರಾಜ್ಯ ರಾಜಕೀಯದ ಮೇಲೆ ಫೋಕಸ್ ಮಾಡಿ ಕೂತ್ಕೊಂಡಿದೆ. ಮುಂದಿನ ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡಿಕೊಂಡಿದೆ. ರಾಹುಲ್ ಗಾಂಧಿ ಅವರ ಜೊತೆ 20 ನಿಮಿಷಕ್ಕೂ ಹೆಚ್ಚು ಕಾಲ ಪರಮೇಶ್ವರ್ ಅವರು ಒಂದು ಚರ್ಚೆಯನ್ನು ಮಾಡಿ ಬಂದಿದ್ದರು. ಆ ಬಳಿಕ ಸಾಕಷ್ಟು ಕುತೂಹಲ ಕೂಡ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗಿದೆ, ಯಾವ ವಿದ್ಯಮಾನಗಳ ರೀತಿಯಲ್ಲಿ ಚರ್ಚೆ ಆಗಿದೆ ಅಂತ, ಅಂದರೆ ಪ್ಲಾನ್ ಬಿ ಯಾವ ರೀತಿಯಾಗಿದೆ ಅನ್ನುವಂಥದ್ದು, ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ CM ಸ್ಥಾನದ ಮೇಲೆ ಕಣ್ಣನ್ನು ಇಟ್ಕೊಂಡು ಕೂತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಒನ್ ಆಫ್ ದ ಆಕಾಂಕ್ಷಿ ಮತ್ತು ಪರಮೇಶ್ವರ್ ಅವರು ಕೂಡ ಆಕಾಂಕ್ಷಿ ಇದ್ದಾರೆ. ಇಬ್ಬರು ಕೂಡ ದಲಿತ ಸಮುದಾಯಕ್ಕೆ ಸೇರಿದವರು. ಆದ್ದರಿಂದ ಈ ನಾಯಕರು ಒಂದು ಊಟದ ನೆಪದಲ್ಲಿ ಈಗ ಮನೆಯಲ್ಲಿ ಸೇರಿರುವುದೇ ಬಹಳ ಕುತೂಹಲ ಆಗಿರ್ತಕ್ಕಂಥದ್ದು. ಯಾಕಂದರೆ ಒಂದು ರೀತಿಯಲ್ಲಿ ಇಬ್ಬರು ಕೂಡ ಒಂದೇ ಬಣ್ಣದಲ್ಲಿ ಗುರುತಿಸಿಕೊಂಡಿರೋರು CM ಬಣ್ಣದಲ್ಲಿ. CM ಸಿದ್ದರಾಮಯ್ಯ ಅವರು ಒಂದು ವೇಳೆ ಅಧಿಕಾರ ತ್ಯಾಗ ಮಾಡುವಂಥ ಸಂದರ್ಭ ಬಂದರೆ ಯಾರಿಗೆ ಸೂಚಿಸ್ತಾರೆ ಅನ್ನುವಂಥ ಬಹಳ ಕುತೂಹಲ ಇದೆ. ಮತ್ತು ಇದೇ ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ನಡೀತಾ ಇದೆ. ಆದ್ದರಿಂದ ಒಂದಷ್ಟು ಹೊಂದಾಣಿಕೆ ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ದಲಿತ ನಾಯಕರಲ್ಲಿದೆ. ಮತ್ತು ದಲಿತ CM ಒತ್ತಾಸೆ ಕೂಡ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಿನ ಬೆಳವಣಿಗೆಗಳ ಪೂರಕವಾಗಿ ಈ ಉಭಯ ನಾಯಕರು ಚರ್ಚೆ ನಡೆಸ್ತಾ ಇರ್ತಕ್ಕಂಥದ್ದು. ಕಳೆದ ಅರ್ಧ ಗಂಟೆಗೂ ಹೆಚ್ಚು ಸಮಯದಿಂದ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಇಬ್ಬರೇ ಕೂತ್ಕೊಂಡು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಆದ್ದರಿಂದ ಇನ್ನಷ್ಟೇ ಮಾಹಿತಿಗಳು ಗೊತ್ತಾಗಬೇಕಾಗಿದೆ. ಮುಂದಿನ ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಯಾವ ರೀತಿಯಾಗಿ ಚರ್ಚೆ ಆಗಿದೆ, ಅಧಿಕಾರ ಹಂಚಿಕೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹಂಚ್ಕೋಬೇಕು ಅನ್ನುವಂಥದ್ದು, ಮತ್ತು ಮುಂದಿನ ಪ್ಲಾನ್ ಬಿ ಏನಿದೆ ಆ ರೀತಿಯನ್ನು ಅದನ್ನು ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅನ್ನುವಂಥದ್ದನ್ನು ಕೂಡ ಗಂಭೀರವಾಗಿ ಚಿಂತನೆ ನಡೆಸ್ತಾ ಇದ್ದಾರೆ, ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಇದ್ದಾವೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.